ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಿವತ್ತು ಸುಮಾರು ಮಧ್ಯಾಹ್ನ ಆಗ್ತಾ ಬಂತು, ಈಗ ವ್ಲಾಗ್ ಪ್ರಾರಂಭ ಮಾಡ್ತಾ ಇರುವಂಥದ್ದು ಕೂಡ ಕೆಲಸ ಮಾಡಿಕೊಂಡೇ ಪ್ರಾರಂಭ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಸ್ವಲ್ಪ ಬಿಸಿ ಶೆಡ್ಯೂಲ್ ಇತ್ತು, ಕಾಲ್ ಅದು ಇದು ಅಂತ. ಹಾಗೆ ನನಗೆ ಮೊಬೈಲ್ ಹಿಡ್ಕೊಂಡು ಹೊರಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ಅದಲ್ಲದೆ ಇವತ್ತು ಹೊರಗೆ ನಾವು ಕೊಬ್ಬರಿ ಹಾಕಿರ್ತೇವಲ್ವಾ, ನಾನು ನಿಮಗೆ ಕಳೆದ ವ್ಲಾಗಲ್ಲೆಲ್ಲ ತೋರಿಸಿದ್ದೆ, ಅದನ್ನು ಕೂಡ ನೋಡಿಕೊಳ್ಳಿಕ್ಕೆ ಹೇಳಿದ್ದಾರೆ. ನನ್ನ ಎದುರೇ ಉಂಟು. ಯಾಕಂತ ಹೇಳಿದ್ರೆ ಮಂಗಗಳೆಲ್ಲ ಬರ್ತಾ ಉಂಟು. ನಮ್ಮಲ್ಲಿ ಮಂಗಗಳಿಗೆ ಕೊಬ್ಬರಿ ಕೂಡ ತಿನ್ನುವ ಅಭ್ಯಾಸ ಉಂಟು. ಹಾಗಾಗಿ ಈಗ ಒಂದು ಮಂಗನ ಕೈಯಲ್ಲಿ ಕೊಬ್ಬರಿ ಇತ್ತಂತೆ ಹಿಡ್ಕೊಂಡು, ನನಗೆ ಗೊತ್ತಾಗ್ಲಿಲ್ಲ ಅದು ತಕೊಂಡು ಹೋದದ್ದು. ಹಾಗೆ ಅಪ್ಪ ಹೇಳಿದ್ರು ಅದನ್ನು ಕೂಡ ನೋಡಿಕೊ ಸ್ವಲ್ಪ ಅಂತ. ಹಾಗೆ ಅದನ್ನು ನೋಡಿಕೊಳ್ತಾ ಇದ್ದೇನೆ. ಈಗ ಮತ್ತೆ ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಹಾಗಾಗಿ ವ್ಲಾಗ್ ಗೊತ್ತಿಲ್ಲ ಇನ್ನು ಎಂತೆಲ್ಲ ವಿಷಯ ಸಿಗ್ತದೆ ನಿಮ್ಗೆ ಹೇಳಲಿಕ್ಕೆ ಇವತ್ತು ಅಂತ. ನೋಡುವ. ನಿಮ್ಗೆ ಕಾಣ್ತಾ ಇರ್ಬೋದು, ಅಲ್ಲಿ ಅಂಗಳದಲ್ಲಿ ಹಾಕಿದ್ದಾರೆ ಕೊಬ್ಬರಿ. ಹಾಗೆ ಇಲ್ಲಿಂದಲೇ ನೋಡ್ತಾ ಇದ್ದೇನೆ ನಾನು ಕುತ್ಕೊಂಡು. ಹಾಗೆ ನಿನ್ನೆಯ ವಿಡಿಯೋ ಕೂಡ ಇಲ್ಲಿಯೇ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಡ್ಲಿಕ್ಕೆ ಇರ್ತದೆ ಅಲ್ವಾ, ಹಾಗೆ ಅದನ್ನು ಕೊಟ್ಟುಕೊಂಡು ಮತ್ತೆ ಕಟ್ ಮಾಡುದು, ಎಡಿಟ್ ಮಾಡುದು ಅದೆಲ್ಲ ಉಂಟು. ನನಗೇನು ಎಡಿಟಲ್ಲಿ ನಾನು ಪ್ರೋ ಅಲ್ಲ, ನೀವು ನೋಡ್ಬೋದು ನನ್ನ ಯೂಟ್ಯೂಬಲ್ಲಿ ಎಂತ ಎಡಿಟ್ ಕೂಡ ಹೆಚ್ಚಿಂದಿರುವುದಿಲ್ಲ. ಯಾವುದಾದ್ರೂ ಎಕ್ಸ್ಟ್ರಾ ಕ್ಲಿಪ್ಪಿಂಗ್ ಇದ್ರೆ ಅದನ್ನು ಕಟ್ ಮಾಡುವಂಥದ್ದಾಗಿರ್ಬೋದು, ಯಾವುದಾದ್ರೂ ಸೇರಿಸ್ಲಿಕ್ಕಿದ್ರೆ ಅದನ್ನು ಸೇರಿಸುವಂಥದ್ದು ಅಂಥದ್ದು ಬಿಟ್ಟರೆ ಮತ್ತೆ ಮ್ಯೂಸಿಕ್ ಕೂಡ ನಾನು ಅಷ್ಟಾಗಿ ಹಾಕೋದಿಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಂದು ಮ್ಯೂಸಿಕ್ ಕೂಡ ನಾವು ಯೂಟ್ಯೂಬ್ ಸ್ಟುಡಿಯೋದಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ಈಗ ರ್ಯಾಂಡಮ್ ಆಗಿರುವಂತಹ ಮ್ಯೂಸಿಕ್ ಎಲ್ಲ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಡೌನ್ಲೋಡ್ ಮಾಡಿಟ್ಟುಕೊಂಡಂತಹ ಮ್ಯೂಸಿಕ್ ಅನ್ನೇ ಹಾಕ್ತಾ ಇರ್ತೇನೆ. ಮತ್ತೆ ನನಗೆ ಅಗತ್ಯ ಕೂಡ ಬೀಳುದಿಲ್ಲ ಮ್ಯೂಸಿಕ್ ಹಾಕುವಂಥದ್ದು. ಯಾಕಂತ ಹೇಳಿದ್ರೆ ನೈಸರ್ಗಿಕವಾಗಿರುವಂತಹ ನನ್ನ ವಾಯ್ಸೇ ಸಾಕು, ಅದಲ್ಲದೆ ಎಂತಾದ್ರೂ ವಾಯ್ಸ್ ಓವರ್ ಇದ್ರೆ ಅದು ಸಾಕು ಅಂತ ನಾನು ಅಂದುಕೊಳ್ಳುದು. ಇನ್ ದಿಸ್ ವಿಡಿಯೋ ಅಂತೆಲ್ಲ ಹೇಳಿ ಮೊದಲಲ್ಲಿ ಯಾವುದೆಲ್ಲ ವಿಡಿಯೋದಲ್ಲಿ ಅಂಶಗಳು ಇರ್ತದೆ ಅಂತ ಹೇಳುದನ್ನೆಲ್ಲ ತೋರಿಸುವುದಾಗಿರಬಹುದು, ಅಥವಾ ಇನ್ನಿತರ ಎಡಿಟಿಂಗ್ ಎಲ್ಲ ಯಾವುದು ಕೂಡ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇಲ್ಲ. ನನ್ನ ನಂಬಿಕೆ ಎಂತಂತ ಹೇಳಿದ್ರೆ ಇಲ್ವಾ, ಕಂಟೆಂಟ್ ಒಳ್ಳೇದಿದ್ರೆ ಜನ ಹೇಗಿದ್ರು ಕೂಡ ನೋಡ್ತಾರೆ. ಮತ್ತೆ ನನಗೆ ಎಲ್ಲ ಜನ ನೋಡಬೇಕು ನನ್ನ ಚಾನೆಲ್ ಅನ್ನು ಅಂತ ನಾನು ಯಾರ ಹತ್ರ ಕೂಡ ಹೋಗಿ ಹೇಳುದಿಲ್ಲ ನನ್ನ ಯೂಟ್ಯೂಬ್ ಉಂಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ನಾನು ಹೇಳಿಕೊಳ್ಳುದಿಲ್ಲ. ನಿಜವಾಗ್ಲೂ ನನ್ನ ಕಂಟೆಂಟ್ ಜನರಿಗೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ಅದು ಯೂಟ್ಯೂಬ್ ಏನು ಆಲ್ಗೊರಿದಮ್ ಅಲ್ಲಿ ಜನರಿಗೆ ರೀಚ್ ಮಾಡ್ತದೆ ಅಂತ ಆದ್ರೆ ಇಲ್ವಾ, ಅಷ್ಟೇ ಸಾಕಲ್ವಾ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಅಷ್ಟೇ. ನಾನು ಪ್ರಾರಂಭ ಮಾಡಿದ್ದು ಕಳೆದ ವರ್ಷ ಜುಲೈಯಲ್ಲಿ, ಅಂದ್ರೆ 2025ನೇ ಇಸವಿಯ ಜುಲೈ ತಿಂಗಳಿನಲ್ಲಿ ಪ್ರಾರಂಭ ಮಾಡಿರುವಂತದ್ದು. ಇನ್ನು ಕೂಡ 1 ವರ್ಷ ಆಗ್ಲಿಲ್ಲ, ಆಗ್ಲೇ ನನಗೆ 20,000 ಫಾಲೋವರ್ಸ್ ಇದ್ದಾರೆ. 20,000ದಲ್ಲಿ ನಾನು ಒಬ್ಬರ ಹತ್ರ ಕೂಡ ಕೇಳಲಿಲ್ಲ. ನನ್ನ ಸ್ವಂತ ಮನೆಯಲ್ಲಿ ಆಗಿರಬಹುದು ಅಥವಾ ನನ್ನ ಫ್ರೆಂಡ್ಸ್ ಹತ್ರ ಆಗಿರಬಹುದು, ರಿಲೇಟಿವ್ಸ್ ಹತ್ರ, ಯಾರ ಹತ್ರ ಕೂಡ ನಾನು ಹೇಳಲಿಲ್ಲ ಅದನ್ನು ಫಾಲೋ ಮಾಡಿ ಅಂತ. ನನ್ನ ಹತ್ರ ಇದ್ದ ಒಂದೇ ಕೀ ಅಂತ ಹೇಳಿದ್ರೆ ನಿರಂತರತೆ. ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ವಿಡಿಯೋ, ಎಂತೆಲ್ಲ ನಮ್ಮ ಪರಿಸರದಲ್ಲಿ ಉಂಟು ಅಥವಾ ಏನಾದ್ರೂ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗಾಗಿ ನನ್ನದು ಫಾಲೋವರ್ಸ್ ಇನ್ಕ್ರೀಸ್ ಆದದ್ದಷ್ಟು ಬೇಗ. ಹಾಗೆ ನಾನು ಯೂಟ್ಯೂಬಲ್ಲಿ ಕೂಡ ಅಷ್ಟೇ, ನನಗೆ ಏನೆಲ್ಲ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಪರಿಚಯಿಸ್ಲಿಕ್ಕೆ ಆಗ್ತದೋ ಅಥವಾ ನನ್ನ ಜೀವನದಲ್ಲಿ ಅಂದರೆ ನನ್ನ ದಿನಚರಿಯಲ್ಲಿ ಎಂತೆಲ್ಲ ನಡೀತದೋ ಅದನ್ನೆಲ್ಲ ನಾನು ಹೇಳಿಕೊಳ್ಳುವಂಥದ್ದು. ಹಾಗಾಗಿ ಒಂದು ಹೋಪ್ ಇದರಲ್ಲಿ ಕೂಡ ಅಷ್ಟೇ ಒಂದು ಸಪೋರ್ಟ್ ಸಿಗಬಹುದು ಅಂತ. ನನಗೆ ಮುಖ್ಯವಾಗಿ ವ್ಲಾಗಿಂಗ್ ಎಲ್ಲ ಮಾಡೋದು ತುಂಬ ಇಷ್ಟ. ಅವತ್ತಿನಿಂದಲೂ ಅಷ್ಟೇ, ನನಗೆ ಯೂಟ್ಯೂಬ್ ಚಾನೆಲ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲಿಲ್ಲ. ಆಗ ಕೂಡ ಅಷ್ಟೇ ನಾನು ಮೊಬೈಲ್ ಹಿಡ್ಕೊಂಡು ಮಾತಾಡೋದೇ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಹಾಗಂತ ಹೇಳಿ ಎಲ್ಲರೂ ಇರುವಲ್ಲಿ ಹೋಗಿ ಮಾತಾಡಲಿಕ್ಕೆ ನನಗೆ ಇನ್ನೂ ಕೂಡ ಅಭ್ಯಾಸ ಆಗಲಿಲ್ಲ. ಆ ಒಂದು ಅಳುಕೆಲ್ಲ ಹೋಗಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನೆಲ್ ಮಾಡಿರುವಂಥದ್ದು. ಒಂದಷ್ಟು ಜನರ ಮುಂದೆ ನಿಂತು ಮಾತಾಡುವ ಧೈರ್ಯ ಬರಬೇಕು, ಹಾಗೆ ನನ್ನ ಒಂದು ಹವ್ಯಾಸವನ್ನು ನಾನು ಮುಂದುವರಿಸಬೇಕು. ಮತ್ತೆ ಕೇವಲ ಕೆಲಸ ಅಂತ ಹೇಳುವುದಕ್ಕಿಂತ ಹೊರತಾಗಿ ಒಂದು ವಿಶೇಷವಾಗಿ ಅಥವಾ ಜೀವನದಲ್ಲಿ ಎಂತಾದ್ರೂ ಒಂದು ಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಯೂಟ್ಯೂಬ್ ಮಾಡಿರುವಂಥದ್ದು. ನನ್ನನ್ನು ನಾನು ಯಾವುದಾದ್ರೂ ಒಂದು ವಿಷಯದಲ್ಲಿ ತೊಡಗಿಸಿಕೊಳ್ಬಹುದು, ಕಮೆಂಟಿಗೆ ರಿಪ್ಲೈ ಮಾಡೋದಾಗಿರಬಹುದು, ಅಥವಾ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಆಚರಣೆಗಳಿರ್ತದೆ, ನಮ್ಮಿಂದ ಹೊರತಾಗಿ ಬೇರೆ ಎಂತೆಲ್ಲ ಉಂಟು ಅಂತ ಹೇಳುವುದನ್ನು ತಿಳ್ಕೊಳ್ಬಹುದು. ಇಂಥದ್ದೆಲ್ಲ ಸಾಕಷ್ಟು ಉದ್ದೇಶ ಉಂಟು ನನ್ನ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಲಿಕ್ಕೆ ಅಥವಾ ಇನ್ಸ್ಟಾಗ್ರಾಮ್ ಖಾತೆ ಓಪನ್ ಮಾಡಲಿಕ್ಕೆ. ಹಾಗೆ ಇಂಥ ವಿಷಯವನ್ನೆಲ್ಲ ಹೇಳಲಿಕ್ಕೆ ಹೋದ್ರೆ ಎಷ್ಟು ಕೂಡ ಉಂಟು, ಆದ್ರೂ ಕೂಡ ಒಂದು ಪುಟ್ಟದಾಗಿ ಹೇಳುವ ಒಂದು ಪ್ರಯತ್ನ ಮಾಡಿರುವಂಥದ್ದು. ಅಪ್ಪ ಪೇಟೆಯಿಂದ ಬರುವಾಗ ನನಗೆ ಅಂತ ಪಾರ್ಸೆಲ್ ತೆಕ್ಕೊಂಡು ಬಂದರು. ನಮ್ಮದು ಪಾರ್ಸೆಲ್ ಎಲ್ಲ ಒಂದು ಅಂಗಡಿಯಲ್ಲಿ ಇಟ್ಟಿರ್ತಾರೆ, ಹಾಗೆ ಅಲ್ಲಿಂದ ತೆಕ್ಕೊಂಡು ಬಂದದ್ದು. ನೋಡಿ, ಸ್ಕೆಚ್ ಬುಕ್ ಆರ್ಡರ್ ಮಾಡಿದ್ದೆ. ನನಗೆ ನನ್ನ ಅಕ್ಕ ಲಿಂಕ್ ಕಳಿಸಿದ್ದನ್ನು. ನನಗೆ ಸ್ಕೆಚ್ ಮತ್ತು ಡ್ರಾಯಿಂಗ್ ಎಲ್ಲ ಮಾಡಲಿಕ್ಕೆ ಇಷ್ಟ, ಅಕ್ಕ ಕೂಡ ಮಾಡ್ತಾಳೆ. ಹಾಗೆ ಅವಳ ಹತ್ರ ಕೂಡ ಇದಿತ್ತು, ಒಳ್ಳೆದುಂಟು ಮೆಟೀರಿಯಲ್ ಎಲ್ಲ, ಸ್ವಲ್ಪ ಚೀಪಾಗಿ ಸಿಗ್ತದೆ ಅಂತ ಹೇಳಿದ್ಲು. ಹಾಗೆ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ನಾನು ಊಟಕ್ಕೆ ಅಂತ ಬರುವಾಗ ನೋಡಿ, ಇಲ್ಲಿ ನಮ್ಮ ಮನೆಯ ಟಿವಿಯಲ್ಲಿ ನನ್ನ ವ್ಲಾಗ್ ಹಾಕಿ ನೋಡ್ತಾ ಇದ್ರು ಅಪ್ಪ, ಆಯ್ತಾ. ಎಷ್ಟೋ ಸಮಯದ ಹಿಂದೆ ಹಾಕಿದ ವ್ಲಾಗ್ಗಳನ್ನೆಲ್ಲ ರಿಪೀಟೆಡ್ ಆಗಿ ನೋಡ್ತಾ ಇರ್ತಾರೆ, ಆಯ್ತಾ.
ಹಾಗೆ ನಮಗಿವತ್ತು ಊಟಕ್ಕಿಲ್ವಾ ಕಾಯಿ ಟೊಮೆಟೊ ಉಂಟಲ್ವಾ ಅದರದ್ದು ಮಜ್ಜಿಗೆ ಹುಳಿ ಮಾಡಿದ್ರು ಅಮ್ಮ. ನಮ್ಮಲ್ಲೇ ಆದಂತಹ ಟೊಮೆಟೊ. ಹಾಗೆ ನಾನು ನಿನ್ನೆ ತೋರಿಸಿದ್ದೆ ವ್ಲಾಗಲ್ಲಿ ನಿಮಗೆ ಎಲ್ಲ ಟೊಮೆಟೊ ಗಿಡ ಸಾಯ್ತಾ ಉಂಟು ಅಂತ. ಹಾಗಾಗಿ ಕಾಯಿ ಟೊಮೆಟೊದ್ದು ಮಜ್ಜಿಗೆ ಹುಳಿ ನಮ್ಮ ಕಡೆ ಒಂದು ವಿಶೇಷ ಅಡುಗೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮೀಡಿ ಉಪ್ಪಿನಕಾಯಿ. ಈಗ ಸಂಜೆ ಆಗಿದೆ, ನಂದು ಕೆಲಸ ಎಲ್ಲ ಆಯಿತು. ನಾನು ಯಾಕೆ ಹಟ್ಟಿ ಹತ್ರ ಬಂದದ್ದಂತ ಹೇಳಿದರೆ, ಮೊನ್ನೆ ನಾನು ಹಾಕಿದ ವ್ಲಾಗಲ್ಲಿ ನಮ್ಮ ಚಂಪಿಯನ್ನು ನೋಡಿ ಒಬ್ರು ಕೇಳಿದ್ರು, ಅದರ ಮೈಯಲ್ಲಿ ಬಿಳಿ ಬಿಳಿ ಇರುವಂಥದ್ದು ಎಂತಾದ್ರೂ ಗಾಯ ಆದದ್ದ ಅಥವಾ ಪ್ಯಾಚ ಎಂಥದದು ಅಂತ ಕೇಳಿದ್ರು. ಹಾಗೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡುವ ಅಂತ ಅನಿಸಿತು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇದು ನಮ್ಮ ಕರು ಚಂಪಿ. ಇದಕ್ಕೆ ಕಳೆದ ನವೆಂಬರ್ಗೆ 1 ವರ್ಷ ಆಗಿತ್ತು. ಹಾಗೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಇದರ ದೇಹವೇ ಹೀಗೆ ಆಯ್ತಾ, ಇದೇ ಬಣ್ಣದಲ್ಲಿರುವಂಥದ್ದು. ಎಲ್ಲ ಬಣ್ಣ ಮಿಶ್ರವಾಗಿ ನಿಮಗೆ ಕಾಣ್ತಾ ಇರಬಹುದು. ಇದು ನೋಡಿ, ನಿಮಗೆ ಹತ್ತಿರದಿಂದ ಝೂಮಲ್ಲಿ ತೋರಿಸ್. ಹಾಗೆ ಇದು ಯಾವುದೇ ರೀತಿಯಾದಂತಹ ರೋಗ ಅಥವಾ ಎಂತ ಕೂಡ ಅಲ್ಲ, ಚರ್ಮ ಕಾಯಿಲೆ ಎಲ್ಲ ಅಲ್ಲ. ಈ ಕರುವಿನ ಬಣ್ಣವೇ ಹೀಗೆ. ನಮಗೆ ತಿಳಿದಿರುವ ಮಟ್ಟಿಗೆ ಉಂಟಲ್ವಾ, ಇದು ಗಾರ್ಲ್ಯಾಂಡೋ ಅಂತ ಹೇಳುವ ತಳಿ ಆಯ್ತಾ. ಉತ್ತಮ ಹಾಲೆಲ್ಲ ಕೊಡುವಂತಹ ಒಂದು ತಳಿ ಅಂತ ಇದು. ಹಾಗೆ 1 ವರ್ಷಕ್ಕೆ ಇದರ ಬೆಳವಣಿಗೆ ನೀವು ನೋಡ್ತಾ ಇರಬಹುದು, ಎಷ್ಟು ಎತ್ತರವಾಗಿ ತಾಯಿಯ ಸಮಾನವೇ ಬೆಳೆದು ನಿಂತಿದೆ. ಇದರ ತಾಯಿಯ ಬಣ್ಣ ಕೂಡ ನೋಡಬಹುದು ನೀವು. ಹೇಳಿದ ಹಾಗೆ ನನ್ನ ಅಕ್ಕ ಮತ್ತೆ ಬಾವ ಬಂದಿದ್ರು. ಅವರೊಂದು ಅರ್ಧ ಗಂಟೆ ಕೂಡ ಇರಲಿಲ್ಲ, ಬಂದು ಹೋದ್ರು. ಹಾಗೆ ಅವರಿಗೇನೋ ಕೆಲಸ ಇತ್ತು ಈ ಕಡೆ ಅಂತ ಅವರಿಗೆ ಬಂದಿದ್ರು. ಹಾಗೆ ಹೋದ್ರು ಅವರು ಬೇಗ ಬಂದು. ನಾನಿಲ್ಲಿ ನಿಮ್ಗೆ ಎಂಥದ್ದು ತೋರಿಸ್ಲಿಕ್ಕೆ ಬಂದದ್ದು, ಎಂತ ಗೊತ್ತುಂಟಾ? ಟಡಾಣ್, ಇಲ್ಲಿ ಒಂದು ಹೂ ಕಾಣ್ತಾ ಇರಬಹುದು ನಿಮಗೆ. ಇದಿಲ್ವಾ, ವಾಟರ್ ಆ್ಯಪಲ್ ಅಂತ ಹೇಳುವ ಒಂದು ಹಣ್ಣಿನ ಹೂ ಆಯ್ತಾ. ಇದು ಆ ಹಣ್ಣಿನ ಗಿಡ. ನಾನು ನಿಮಗೆ ತುಂಬ ಹಿಂದೆ ತೋರಿಸಿದ್ದೆ, ಆಗ 2-3 ಹೂ ಬಿಟ್ಟಿತ್ತಷ್ಟೇ. ಹಾಗೆ ಈಗ ಅಲ್ಲೆಲ್ಲಿ ಗೊಂಚಲು ಗೊಂಚಲು ಕಾಣ್ತಾ ಉಂಟು. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಇಲ್ಲಿ ಉಂಟು, ಹಾಗೆ ಇಲ್ಲಿ ಉಂಟು ಹೂಗಳು, ಇಲ್ಲಿ ಉಂಟು. ಹಾಗೆ ಈ ಗಿಡವನ್ನಿಲ್ವಾ ನೆಟ್ಟು 3 ವರ್ಷ ಆಯಿತು. ಇದರಲ್ಲಿ ಮೊದಲು ಕೂಡ ಹಣ್ಣು ಬಿಡ್ತಾ ಇತ್ತು, ಅಂದರೆ ತುಂಬ ಎಂತ ಸಿಗ್ತಾ ಇರಲಿಲ್ಲ ನಮಗೆ, ಆದರೂ ಕೂಡ ನಮ್ಮ ಆಸೆಗೆ ತಕ್ಕ ಸಿಗ್ತಾ ಇತ್ತು. ನೋಡಿ ಇಲ್ಲೆಲ್ಲ ಉಂಟು, ಕಾಣ್ತಾ ಇರಬಹುದು. ಇದನ್ನು ಸುಮಾರು 3 ವರ್ಷದ ಹಿಂದೆ ಅಪ್ಪ ನೆಟ್ಟಿರುವಂಥದ್ದು. ಒಬ್ಬರು ಪರಿಚಯದವರು ಕೊಟ್ಟಿದ್ರು ನಮಗೆ ಈ ಗಿಡವನ್ನು. ಹಾಗೆ ಅಲ್ಲಿಂದ ಹಣ್ಣುಗಳನ್ನು ಅಪ್ಪ ತುಂಬ ಸಲ ತೆಕ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಈಗ ನಾವು ಗಿಡ ನೆಟ್ಟು ನೋಡ್ತಾ ಇರಬಹುದು ನೀವು, ಇಲ್ಲೆಲ್ಲ ಹೂ ಬಿಟ್ಟಿದೆ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಒಂದು ಸೀತಾಫಲ ಗಿಡ ಆಯ್ತಾ. ಚಿಕ್ಕ ಚಿಕ್ಕ ಕಾಯಿ ಉಂಟಷ್ಟೇ, ಇನ್ನು ಕೂಡ ಬೆಳೆದು ಸಿಕ್ಕಲಿಲ್ಲ ನಮ್ಮ ಕೈಗೆ ಸಿಗ್ಲಿಕ್ಕೂ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಮಂಗ, ಬಾವಲಿ, ಬೆರು ಹೀಗೆ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಇದು ಆಹಾರ ಆಗಿ ಉಂಟು. ಹಾಗೆ ಪ್ರತಿ ಸಲ ನಮಗೆ ಜನವರಿ ಫೆಬ್ರವರಿಯ ಒಳಗೆ ಸೀತಾಫಲ ಬೆಳೆ ಕೈಗೆ ಸಿಗ್ತದೆ. ಆದರೆ ಈ ಸಲ ಸ್ವಲ್ಪ ತಡವಾಗಿ ಆದದ್ದು. ನೋಡಬಹುದು ನಿಮಗೆ, ಇಲ್ಲಿ ಕಾಣಬಹುದು ತುಂಬ ಉಂಟು ಇರಲಿಕ್ಕೆ. ಇಲ್ಲಿ ನೋಡಿ ಅಂತೆ ಒಂದು ವಿಶೇಷ ಹುಳ, ಒಂಥರ ನಾನು ಇಷ್ಟ ತನಕ ನೋಡಲಿಲ್ಲ. ಹೊರಗಿನಿಂದ ಒಂದು ತುಂಬ ಹುಳಗಳಿದ್ದ ಹಾಗೆ ಕಾಣ್ತದೆ. ಲಿಕ್ವಿಡ್ ಎಲ್ಲ ಒಂಥರ ಉಂಟು, ದ್ರವ ರೂಪದಲ್ಲಿ ಹೊರಗೆ ಒಂಥರ. ಆದರೆ ಇದು ಒಂಥರ ಬಳ್ಳಿಯ ಹಾಗೆಲ್ಲ ಉಂಟು, ಹೊರಗಿನಿಂದ ಸುತ್ತಿಕೊಂಡ ಹಾಗೆ. ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಇಲ್ಲಿ ನೋಡಿ, ಅಪ್ಪ ಈಗ ಮನಿ ಪ್ಲ್ಯಾಂಟನ್ನು ಚಂದ ಕಡ್ದು ಸ್ವಲ್ಪ ಚಿಕ್ಕ ಮಾಡಿ ಈಗ ಮತ್ತೆ ಅದನ್ನು ಕಟ್ತಾ ಇದ್ದಾರೆ. ಅದಿನ್ನು ಚಿಗುರಿ ಬರಬೇಕು ಅಂತ ಹೇಳುವ ಉದ್ದೇಶಕ್ಕೆ. ಇಲ್ಲಿ ಅದರ ಕಸ ಎಲ್ಲ ಕಾಣಬಹುದು, ಅದನ್ನು ಎಸೆದು ಬಿಟ್ಟಿದ್ದಾರೆ ಅಲ್ಲಿ ಎಲ್ಲಿಯೋ ಗೊಬ್ಬರ ಗುಂಡಿಗೆ. ನೋಡಿ, ಕಾಗದ ಕಣಜದ ಗೂಡು ನೋಡ್ಬಹುದು ನೀವು. ಇದು ಹಳೆಯದಂತ ಕಾಣ್ತದೆ, ಆದರೆ ಈ ಒಂದು ಮನಿ ಪ್ಲಾಂಟ್ ಗಿಡದಲ್ಲಿ ಎಷ್ಟು ಕೂಡ ಈ ರೀತಿ ಕಾಗದ ಕಣಜ ಗೂಡು ಕಟ್ಟಿಕೊಂಡಿತ್ತು. ಮೊನ್ನೆ ಇತ್ತಲ್ವಾ, ಅದನ್ನು ಅಮ್ಮ ಹೀಗೆ ಕೋಲಲ್ಲಿ ತೆಗೆದು ಅದರ ಗೂಡೆಲ್ಲ ನಾಶ ಆಗಿತ್ತು. ಅದಾದ ನಂತರ ನಾವು ಇದಕ್ಕೊಂದು ಈಗ ವ್ಯವಸ್ಥೆ ಮಾಡಿರುವಂಥದ್ದು. ತುಂಬ ದೊಡ್ಡದಾದಂತಹ ಗೂಡಿತ್ತು, ಇದು ಹಾಳಾಗಿದೆ. ಅಂದರೆ ಸ್ವಲ್ಪ ಸಮಯ ಆಯಿತು, ಕಾಣ್ತಾ ಇರಬಹುದು. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಇದು ಇಲ್ವಾ ಗೋಮೂತ್ರ ಆಯ್ತಾ. ಇದನ್ನು ನಾವು ಕೀಟ ನಿವಾರಣೆಗೆ ಈ ರೀತಿ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಲಿಕ್ಕೆ ತುಂಬಿಸಿಟ್ಟಿರುವಂಥದ್ದು. ನಾನು ಕಳೆದ ವಿಡಿಯೋದಲ್ಲಿ ಪ್ಯಾಷನ್ ಫ್ರೂಟ್ ತಿಂದಿದ್ದೆ ಅಲ್ವಾ,
ಅದು ನೋಡಿ ಇದೇ ಬಳ್ಳಿಯಿಂದ ಕೊಯ್ದದ್ದಾಯ್ತಾ. ಇಲ್ಲಿ ಕಾಯಿ ಉಂಟು. ಹಾಗೆ ಒಂದು ಸ್ವಲ್ಪ ಸಮಯದ ಹಿಂದೆ ತುಂಬ ಆಗ್ತಾ ಇತ್ತು. ತುಂಬ ಅಂತ ಹೇಳಿದರೆ ಇಡೀ ಬಳ್ಳಿಯಲ್ಲೇ ಪ್ಯಾಷನ್ ಫ್ರೂಟ್ಗಳದ್ದೇ ಲೋಕ ಇತ್ತು. ಆದರೆ ಈಗ ಕಡಿಮೆ ಆಗ್ತಾ ಬಂದಿದೆ. ಒಂದೊಂದು ಹೂ ಬಿಡ್ತದೆ, ಒಂದೊಂದು ಕಾಯಿ ಉಂಟು, ಒಂದೊಂದು ಮೊಗ್ಗು ಉಂಟು. ನಮ್ಮ ಮನೆಯಲ್ಲಿ ಇದೊಂದು ಪ್ಯಾಷನ್ ಫ್ರೂಟ್ ಇದು ಬಳ್ಳಿ ಇರುವಂಥದ್ದು. ನೋಡಿ ಅಂತೆ ಹಕ್ಕಿಗಳು ಎಷ್ಟು ಬೇಗ ದೊಡ್ಡ ಆದವು ಅಂತ. ರೆಕ್ಕೆ ಎಲ್ಲ ಬಂದಿದೆ, ಇದಕ್ಕೆ ಕಾಣ್ತಾ ಇರಬಹುದು ನಿಮಗೆ. ಅಂಗಳದ ಹತ್ರ ಎಲ್ಲ ಸುತ್ತಾಡಿ ಆಯಿತು. ಈಗ ಮಾರ್ಗದ ಹತ್ರ ಬಂದಿದ್ದೇನೆ. ಇಲ್ಲಿ ಬಂದಾಗ ನಾನು ಎಂತಾದರೂ ವಿಷಯಗಳು ನೆನಪಾದರೆ ಅಥವಾ ಎಂತಾದರೂ ಮಾಹಿತಿಗಳಿದ್ರೆ ಎಲ್ಲ ಹೇಳ್ತಾ ಇರ್ತೇನೆ ಅಲ್ವಾ. ಹಾಗೆ ಕೆಲವರು ನನ್ನ ವ್ಲಾಗ್ ನೋಡುವವರಿಗೆ ಈ ರೀತಿ ನಾನು ಮಾತನಾಡುವುದು ತುಂಬ ಇಷ್ಟ ಆಗ್ಬೋದು ಅಂತ ಹೇಳಿದರೆ ನೆನಪುಗಳನ್ನು ಹಂಚಿಕೊಳ್ಳುವಂಥದ್ದು ಅಥವಾ ಈ ರೀತಿ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥದ್ದು. ಕೆಲವರಿಗೆ ನಮ್ಮ ಪರಿಸರವನ್ನು ತೋರಿಸಿ ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತಲಿನ ಪರಿಸರ ನೋಡಲಿಕ್ಕೆ ಇಷ್ಟ ಇರಬಹುದು. ಹೀಗೆ ಕೆಲವರದ್ದು ಕೆಲವು ವಿಭಿನ್ನ ಅಭಿರುಚಿಗಳಲ್ವಾ. ಹಾಗಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗುವ ಹಾಗೆ ವ್ಲಾಗ್ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಈ ನನ್ನ ವ್ಲಾಗಲ್ಲಿ ನಿಮಗೆ ಯಾವ ಭಾಗ ಇಷ್ಟ ಆಗ್ತದೆ, ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆಯಾ ಅಥವಾ ನಾನು ವಿಷಯವನ್ನು ವಿವರಿಸುವ ರೀತಿಯ ಅಥವಾ ಪ್ರಸ್ತುತಪಡಿಸುವ ರೀತಿಯ ಅಥವಾ ಯಾವುದೆಲ್ಲ ಭಾಗ ನಿಮಗೆ ಇಷ್ಟ ಆಗ್ತದೆ, ಇನ್ನು ಯಾವೆಲ್ಲ ರೀತಿಯಲ್ಲಿ ನಾನು ವ್ಲಾಗ್ ಮಾಡಬಹುದು ಅಂತ ಹೇಳೋದನ್ನು ಖಂಡಿತವಾಗಿ ನೀವು ಸಜೆಸ್ಟ್ ಮಾಡಬಹುದು. ನನಗೆ ತೆಕ್ಕೊಳ್ಳುವಂತಹ ಯಾವುದಾದ್ರೂ ಸಲಹೆಗಳಿದ್ರೆ ಖಂಡಿತ ನಾನು ತೆಕ್ಕೊಳ್ತೇನೆ. ಹಾಗೆಯೇ ಇಲ್ಲಿ ನಾನು ವ್ಲಾಗ್ ತೋರಿಸುವಂಥದ್ದು ಕೇವಲ ನಮ್ಮ ಪರಿಸರ ಮಾತ್ರ ಅಲ್ಲ. ನಾನೀಗ ಒಬ್ಬ ಕಾರ್ಪೊರೇಟ್ ಉದ್ಯೋಗಿಯಾಗಿದ್ದುಕೊಂಡು ನನಗೆ ಅಲ್ಲಿಗೆ ಹೋಗುವಂತಹ ಅನಿವಾರ್ಯತೆ ಬಂದಾಗ ನನ್ನ ಲೈಫ್ ಸ್ಟೈಲ್ ತೀರಾ ಕಂಪ್ಲೀಟಾಗಿ ಬದಲಾಗ್ತದೆ. ಇಲ್ಲಿಯ ಒಂದು ಹಳ್ಳಿಯ ವಾತಾವರಣ ನನಗೆ ಅಲ್ಲಿ ಆಫೀಸಿಗೆ ಹೋಗ್ಲಿಕ್ಕಿದ್ರೆ ನಗರದ ವಾತಾವರಣ. ಹಾಗಾದ ಕಾರಣ ನನ್ನ ವ್ಲಾಗಲ್ಲಿ ಇಂಥದ್ದೇ ಕೇವಲ ಹಳ್ಳಿಯ ವಿಚಾರಗಳು ಮಾತ್ರ, ಕೃಷಿಯ ವಿಚಾರ ಮಾತ್ರ, ನಮ್ಮ ಪರಿಸರದ ವಿಚಾರ ಮಾತ್ರ ಅಂತ ನಾನು ಭರವಸೆ ಕೊಡಲಿಕ್ಕಾಗೋದಿಲ್ಲ. ನಾನು ಬೆಂಗಳೂರಿಗೆ ಹೋದರೆ ಅಲ್ಲಿಯ ವಿಚಾರಗಳನ್ನು ಕೂಡ ನಾನು ಹಂಚಿಕೊಳ್ಬಹುದು. ಹಾಗಾಗಿ ನನ್ನ ಮಾತುಗಳನ್ನೆಲ್ಲ ಇಷ್ಟಪಟ್ಟು ನೋಡುವವರಾಗಿದ್ದರೆ ನಾನು ಯಾವ ವಿಡಿಯೋ ಹಾಕಿದರೂ ಕೂಡ ಖುಷಿಯಿಂದ ನೋಡ್ತಾರೆ. ಆದರೆ ನಮ್ಮ ಪರಿಸರವನ್ನು ಇಷ್ಟಪಟ್ಟು ನೋಡುವ ಜನರಾದರೆ ನಾನು ಒಂದು ವೇಳೆ ಬೆಂಗಳೂರಿಗೆ ಹೋದ ನಂತರ ವ್ಲಾಗ್ ಹಾಕಿದರೆ ಇಷ್ಟಪಟ್ಟು ನೋಡಲಿಕ್ಕೆ ಕೂಡ ಇಲ್ಲ ಅಲ್ವಾ. ನಾನು ಯಾಕೆ ಈ ವಿಚಾರವನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ನನಗೆ ಇನ್ನು ಮುಂದೆ ವ್ಲಾಗ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಈಗ ನಾನು ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇರುವ ಕಂಪನಿಯವರಿಲ್ವಾ, ತಾತ್ಕಾಲಿಕವಾಗಿ ಕೊಟ್ಟಿರುವಂತಹ ವರ್ಕ್ ಫ್ರಮ್ ಹೋಮಿಂದ ನಮ್ಮನ್ನು ಮತ್ತೆ ಆಫೀಸಿಗೆ ಕರೆಯುವ ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮನ್ನು ವರ್ಕ್ ಫ್ರಮ್ ಹೋಮ್ಗೆ ಕಳಿಸುವಾಗಲೇ ಹೇಳಿದ್ದಾರೆ, ಅಂದರೆ ಯಾವಾಗ ಕರಿತೇವೆ ಗೊತ್ತಿಲ್ಲ, ಯಾವ ತಾರೀಕಿಗೆ ಕರಿತೇವೆ ಗೊತ್ತಿಲ್ಲ, ಆದರೆ ನಾವು ಕರೆಯುವ ಸಮಯಕ್ಕೆ ನೀವು ಮತ್ತೆ ಮರಳಿ ಬರಬೇಕು ಅಂತ ಹೇಳೋದನ್ನು ಹೇಳಿರುವಾಗ ನಮಗೆ ಈಗ ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಅವರು ಯಾವಾಗ ಕರೀತಾರೆ ನಾವು ಆವಾಗ ಹೋಗಲಿಕ್ಕೆ ತಯಾರಿರಬೇಕು. ನಾಡಿದ್ದು ಸೋಮವಾರದಿಂದ ಕೂಡ ಹೋಗಬೇಕು ಅಂತ ಒಂದು ಮಾಹಿತಿ ಬರ್ತಾ ಉಂಟು. ಏಪ್ರಿಲ್ 1 ಮತ್ತೆ ಹೋಗಬೇಕಂತ ಹೇಳುವ ಮಾಹಿತಿ ಬರ್ತಾ ಉಂಟು. ಹಾಗಾದ ಕಾರಣ ಯಾವುದು ಕೂಡ ಅಫಿಷಿಯಲ್ ಆಗಿ ಬರಲಿಲ್ಲ. ಆದರೆ ಕರೆಯುವುದಂತೂ ಖಂಡಿತ ಅಂತ ಹೇಳುವ ಒಂದು ಮಾಹಿತಿ ಉಂಟು ನಮಗೆ. ಅಲ್ಲಿ ಹೋದ ನಂತರ ಅಲ್ಲಿಯ ಒಂದು ವಾತಾವರಣದಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತದಾ, ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತದಂತ ಕೂಡ ನನಗೆ ಗೊತ್ತಿಲ್ಲ. ಮತ್ತು ಬೆಂಗಳೂರಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲಿಯ ಹಾಗೆ ದಿನಕ್ಕೊಂದು ಹೊಸ ಹೊಸ ವಿಷಯಗಳು ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಬೆಂಗಳೂರಲ್ಲಿ ನನ್ನ ದಿನಚರಿ ಹೇಗಿರುವುದಂತ ಹೇಳಿದರೆ, ಬೆಳಿಗ್ಗೆ ಸುಮಾರು 5-5:30 ಇದ್ದು ಬೇಗ ಅಡುಗೆ ಮಾಡಿಕೊಂಡು 6:45 ಅಂದಾಜಿಗೆ ನನಗೆ ಕ್ಯಾಬ್ ಬರ್ತದೆ. ಕ್ಯಾಬಲ್ಲಿ ಹೋಗೋದು, ಆಫೀಸಿಗೆ ಹೋಗಿ ಅಲ್ಲಿ ಸ್ವಲ್ಪ ಮೊಬೈಲ್ ರಿಸ್ಟ್ರಿಕ್ಷನ್ ಎಲ್ಲ ಉಂಟು, ಅಲ್ಲೆಲ್ಲ ವ್ಲಾಗ್ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೂ ಕೂಡ ಸಮಯ ಅವಕಾಶ ಸಿಗೋದಿಲ್ಲ. ಮತ್ತು ಸಂಜೆ 5 ಗಂಟೆಗೆ ಮತ್ತೆ ಕ್ಯಾಬಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ ಮನೆ ಹತ್ರ. ಹಾಗೆ ಮನೆಗೆ ಬಂದ ತಕ್ಷಣ ಗೊತ್ತುಂಟಲ್ವ, ಒಬ್ಬರೇ ಅಂತ ಹೇಳುವಾಗ ನಮಗೆ ಸಾಕಷ್ಟು ಕೆಲಸಗಳಿರ್ತದೆ, ನಮ್ಮ ವೈಯಕ್ತಿಕ ಕೆಲಸಗಳು. ಹಾಗೆ ಎಲ್ಲ ಮಾಡಿ ಸುಸ್ತಾಗಿ ಅಲ್ಲಿ ಮತ್ತೆ ನಿದ್ದೆ ಕೂಡ ಬರ್ತದೆ. ಹಾಗಿರುವಾಗ ನನಗೆ ವ್ಲಾಗ್ ಮಾಡಲಿಕ್ಕೆ ಸಾಧ್ಯ ಉಂಟೋ ಇಲ್ವೋ ಗೊತ್ತಿಲ್ಲ. ಮನೆಯಲ್ಲಿರುವಾಗ ಆದರೆ ನಮಗೆ ಬೇಕಾದ ಸಮಯಕ್ಕೆ ನಾವು ಎದ್ದುಕೊಂಡು ಒಂದ್ಸಲ ಸುತ್ತಾಡಿ ಎಲ್ಲ ಬರಬಹುದು. ಆದರೆ ಅಲ್ಲಿ ಆಫೀಸಲ್ಲಿ ಎಲ್ಲಿ ಸುತ್ತಾಡೋದು ನಿಮಗೆ ಗೊತ್ತುಂಟಲ್ವಾ. ಹಾಗಾಗಿ ಈಗ ದೊಡ್ಡ ಪ್ರಶ್ನೆ ಆಗಿದೆ ನನ್ನ ಈ ಒಂದು ವ್ಲಾಗ್ ಕಂಟಿನ್ಯೂ ಆಗ್ತದಾ ಇಲ್ವಾ ಅಂತ ಹೇಳೋದು. ನೋಡುವ. ನೀವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಆಯಿತಾ, ನನಗೆ ವರ್ಕ್ ಫ್ರಮ್ ಹೋಮಿಂದ ಮತ್ತು ಆಫೀಸಿಗೆ ಕರೆಯೋದು ಬೇಡ ಅಂತ. ನನಗಂತೂ ಇಷ್ಟ ಇಲ್ಲ. ಅದಾಗಿ ಕೂಡ ನಾನಲ್ಲಿ ವ್ಲಾಗ್ ಮಾಡ್ತೇನೆ ಅಂತ ಹೇಳಿ ಆದರೆ ನನಗೆ ಶನಿವಾರ ಆದಿತ್ಯವಾರ ಸಿಗ್ತದೆ. ಶನಿವಾರ ಆದಿತ್ಯವಾರ ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ. ಬೆಂಗಳೂರಲ್ಲಿ ಸುಮಾರು 2-3 ವರ್ಷ ನನಗೆ ಇದ್ದು ಅಭ್ಯಾಸ ಉಂಟು.
ಆದರೆ ಅಷ್ಟು ಸಮಯದಲ್ಲಿ ನಾನು ಹೊರಗಡೆ ತಿರುಗಾಡಲಿಕ್ಕೆ ಅಂತ ಹೋದದ್ದು ತೀರಾ ಒಂದು ಸಂಖ್ಯೆ ಬೆರಳೆಣಿಕೆ ಅಷ್ಟೇ ಸಮಯ ನಾನು ಹೋದದ್ದು ಅಂತ ಹೇಳಿದರೆ ಒಂದು 3-4 ಸಲ ಇರ್ಬೋದು ಜಾಸ್ತಿ ಅಂತ ಹೇಳಿದರೆ. ನಾನು ಹೆಚ್ಚಾಗಿ ಶನಿವಾರ ಆದಿತ್ಯವಾರ ಮನೆಯಲ್ಲೇ ಇರ್ತೇನೆ. ನನಗೆ ಚಿತ್ರ ಬಿಡಿಸೋದು ಇಷ್ಟ, ಅಥವಾ ನಾನು ಸಾಹಿತಿ, ಕತೆ, ಕಾದಂಬರಿ ಎಲ್ಲ ಬರಿತೇನೆ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತುಂಟು ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಹವ್ಯಾಸವನ್ನು ಕೂಡ ನಾನು ರಜೆ ಇರುವಾಗ ಮುಂದುವರಿಸ್ತೇನೆ. ಹಾಗೆಲ್ಲ ಇರುವಾಗ ನಾನು ಬೆಂಗಳೂರಲ್ಲಿ ಇದ್ದುಕೊಂಡು ಕೂಡ ಒಂಥರ ಊರಿನವಳ ಹಾಗಾದ ಕಾರಣ ನಾನು ಹೊರಗೆ ಹೋಗ್ತೇನೆ ಇಲ್ವೋ ಗೊತ್ತಿಲ್ಲ. ಅಲ್ಲಿ ವ್ಲಾಗ್ ಮಾಡುವಂತಹ ವಿಚಾರಗಳು ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ಅಥವಾ ವ್ಲಾಗಿಂಗಿಗೋಸ್ಕರ ಅಂತಲೇ ನಾನು ಹೊರಗಡೆ ಹೋಗಬೇಕಷ್ಟೇ. ನೋಡುವ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಕಾಲ ಯಾವುದಕ್ಕೆಲ್ಲ ಉತ್ತರ ಕೊಡ್ತದೆ ಅಂತ ಹೇಳೋದನ್ನು ಕಾದು ನೋಡಬೇಕು. ನಾನು ಇಷ್ಟೆಲ್ಲ ಹೇಳುವಾಗ ಇಲ್ವಾ ತುಂಬ ಜನರಿಗೆ ಅನಿಸಬಹುದು, ನಾನು ಎಂತ ಕೆಲಸ ಮಾಡ್ತಾ ಇದ್ದೇನೆ ಬೆಂಗಳೂರಲ್ಲಿ, ಹಾಗೆ ಎಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಕ್ವಾಲಿಫಿಕೇಷನ್ ಎಂತ, ಹೀಗೆ ನನ್ನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಇರಬಹುದು ಅಂತ ಹೇಳೋದೊಂದು ನನ್ನ ಊಹೆ. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ನಾನು ಸಾವಕಾಶವಾಗಿ ಒಂದು ವ್ಲಾಗಲ್ಲಿ ಹೇಳ್ತೇನೆ. ಅಂದರೆ ಅದಕ್ಕೋಸ್ಕರ ಅಂತಲೇ ಒಂದು ವಿಡಿಯೋ ಮಾಡ್ತೇನೆ ಯಾವಾಗಾದರೂ ಸಮಯಾವಕಾಶ ಸಿಕ್ಕಿದರೆ. ನಾನು ಬೆಂಗಳೂರಿಗೆಲ್ಲ ಹೋದ ನಂತರ ಅಲ್ಲಿ ಹೇಗೂ ವಿಷಯಗಳಿರುವುದಿಲ್ಲ, ಆಗ ಇಂಥದ್ದೇ ವಿಷಯವನ್ನೆಲ್ಲ ನಾನು ಮಾಡಬೇಕಷ್ಟೆ. ಈಗ ಊರಲ್ಲಿರುವಷ್ಟು ಸಮಯ ಸ್ವಲ್ಪ ಇಲ್ಲಿಯ ಪರಿಸರ ಮತ್ತು ಇಲ್ಲಿಯ ಜೀವನ ಶೈಲಿಯ ಬಗ್ಗೆ ನಾನು ವ್ಲಾಗ್ ಮಾಡ್ತಾ ಇರ್ತೇನೆ. ಅದಕ್ಕಿಂತ ಶಾರ್ಟಲ್ಲಿ ಹೀಗೆ ಶಾರ್ಟ್ ಫಾರ್ಮಲ್ಲಿ ಹೇಳಬಹುದಂತ ಹೇಳಿದರೆ, ನಾನು MSc ಮಾಡಿ ಬೆಂಗಳೂರಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಈಗ. ಮತ್ತೆಲ್ಲ ವಿವರವನ್ನು ಹೇಗೆ ಅಲ್ಲಿ ಆ ಸ್ಟ್ರಗಲ್ಗಳು ಎಂತ, ಈ ಕಂಪನಿ ನನಗೆ ಎಷ್ಟು ಮುಖ್ಯ ಆಗಿತ್ತು, ಹಾಗೆ ಇದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಅಲ್ಲಿದ್ದಂತಹ ಸವಾಲುಗಳೆಂತ, ಮತ್ತು ಇದರಿಂದ ಫೆಸಿಲಿಟಿ ಎಂತ ಇತ್ತು, ಹಾಗೆಲ್ಲ ಸುಮಾರು, ನಾನು ಮತ್ತು ಎಲ್ಲಿ ಸ್ಟೇ ಆಗಿದ್ದೆ, ಇಂಥದ್ದೆಲ್ಲ ಸುಮಾರು ವಿಚಾರಗಳುಂಟು ಹೇಳಲಿಕ್ಕೆ. ಸಮಯ ಬಂದಾಗ ಖಂಡಿತ ಹೇಳ್ತೇನೆ, ಆಯಿತಾ. ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಗ್ರೋತ್ ಆಗಬೇಕು ಇನ್ನೂ ಕೂಡ. ಈಗ ಬೆಳವಣಿಗೆ ಹಂತದಲ್ಲುಂಟಷ್ಟೇ. ಮೊದಲೆಲ್ಲ ನಾನು ಹಾಕುವ ವ್ಲಾಗ್ ಸುಮಾರು 60, 70, 100 ಹೀಗೆ ವ್ಯೂಸ್ ಹೋಗ್ತಾ ಇತ್ತು. ಹಾಗೆಯೇ ವ್ಲಾಗ್ ಕೂಡ ಪ್ರತಿದಿನವಾಗಿ ನಾನು ಹಾಕ್ತಾ ಇರಲಿಲ್ಲ. ಆದರೆ ಈಗ ಸುಮಾರು 500, ಅರೌಂಡ್ 500 ಅಂತ ಹೇಳ್ಬೋದು. ವ್ಯೂಸಿಗ 500, ಕೆಲವೊಂದು 800, ಕೆಲವೊಂದು 1000 ಹೀಗೆಲ್ಲ ಹೋಗ್ತಾ ಉಂಟು. ನೋಡುವಾಗ ಖುಷಿ ಆಗ್ತದೆ. ಈಗ ನೋಡುಗರಿಗೆ ಅನಿಸಬಹುದು, ಯೂಟ್ಯೂಬಲ್ಲಿ ಎಷ್ಟೆಷ್ಟೋ ವ್ಯೂಸ್ ಎಲ್ಲ ಇರುವಂತಹ ವಿಡಿಯೋಗಳನ್ನೆಲ್ಲ ನೋಡಿ ಕೇವಲ 500, 800, 1000 ಇದೆಲ್ಲ ಒಂದು ಸಣ್ಣ ಸಂಖ್ಯೆ ಅಂತ ಅನ್ನಿಸಬಹುದು. ಆದರೆ ನನಗಿದು ಎಷ್ಟು ದೊಡ್ಡ ಸಂಖ್ಯೆ ಅಂತ ಹೇಳಿದರೆ, ಒಂದು 70-80 ಜನ ನೋಡ್ತಾ ಇದ್ದಂತಹ ವಿಡಿಯೋವನ್ನು ಈಗ ಸುಮಾರು 1000 ಹತ್ತಿರ 800 ಜನ, 500 ಜನ ಹೀಗೆಲ್ಲ ನೋಡ್ತಾರೆ ಅಂತ ಹೇಳಿದರೆ ಅದೊಂದು ಮಹತ್ತರವಾದಂತಹ ಬೆಳವಣಿಗೆ. ಅದು ಕೂಡ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಕೇವಲ ಒಂದು 3-4 ತಿಂಗಳಾದದ್ದಷ್ಟೇ. ಅದರಲ್ಲಿಯೂ ಕೂಡ ಪ್ರತಿನಿತ್ಯ ವ್ಲಾಗ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ 1 ತಿಂಗಳು ಕೂಡ ಆಯ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಹಾಗಿರುವಾಗ ಈ ಒಂದು ಹಂತದಲ್ಲೇ ನನಗೆ ಇಷ್ಟೆಲ್ಲ ಸಹಕಾರ, ಇಷ್ಟೆಲ್ಲ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳಿದರೆ ಇದೊಂದು ಸಾಧನೆ ಅಲ್ವಾ. ಎಲ್ಲರ ಕಾಮೆಂಟ್ ಎಲ್ಲ ಓದುವಾಗ ತುಂಬ ಖುಷಿ ಆಗ್ತದೆ. ಇನ್ನೂ ಕೂಡ ವಿಡಿಯೋ ಮಾಡುವ, ಇನ್ನೂ ಕೂಡ ನಮ್ಮ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಳುವ, ನಮ್ಮ ಪರಿಸರವನ್ನು ತೋರಿಸುವ, ಹಾಗೆ ವ್ಲಾಗ್ ಮಾಡುವ ಅಂತೆಲ್ಲ ಇನ್ನೂ ಕೂಡ ಕಾಣ್ತದೆ ಅಲ್ವಾ. ಹಾಗಾಗಿ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ನನಗೆ ಪ್ರತಿದಿನ ಹಾಕಲಿಕ್ಕೆ ಸಮಸ್ಯೆ ಅಂತ ಇಲ್ಲ. ಅಂತ ಹೇಳಿದರೆ ಎಡಿಟಿಂಗ್ ಕೂಡ ನಾನು ತುಂಬ ಡೀಪಾಗಿ ಮಾಡೋದಿಲ್ಲ ಅಂತ ಆಗಲೇ ಹೇಳಿದ್ದೇನಲ್ವಾ. ಹಾಗೆ ಒಂದು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ ಹೇಳೋದು. ನನಗೆ ಈ ವರ್ಕ್ ಫ್ರಮ್ ಆಫೀಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ನೂ ಕೂಡ ತುಂಬ ಗೊಂದಲ ಉಂಟು. ಅವ್ರು ಎಂತ ಅಂತ ಸರಿಯಾಗಿ ಹೇಳಿದರೆ ನಾನು ಮೆಂಟಲಿ ಅದಕ್ಕೆ ಪ್ರಿಪೇರ್ ಆಗ್ತೇನೆ. ಅಂತ ಹೇಳಿದರೆ ಇಂಥ ದಿನ ಹೋಗುದಂತ ಇರುವ ಕಾರಣ ನಾವು ಅದಕ್ಕೆ ಬೇಕಾದಂತಹ ತಯಾರಿ ಎಲ್ಲ ಮಾಡ್ಕೊಳ್ಬಹುದು, ಮಾನಸಿಕವಾಗಿ ಕೂಡ ತಯಾರಾಗಿರಬಹುದು. ಆದರೆ ಅವ್ರಿಗೆ ಎಂತ ಅಂತಲೇ ಹೇಳ್ತಾ ಇಲ್ಲ. ಈಗ ಇವತ್ತು ಸಂಜೆ ನಾಳೆ ಬನ್ನಿ ಅಂತ ಹೇಳಿದರೆ ಅದು ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿಂದ ನಾನು ಹೊರಡುವ ಆಲೋಚನೆ ಮಾಡಬೇಕು, ಬಸ್ ಬುಕ್ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಅಲ್ಲಿ ಬೆಳ್ಳಂಬೆಳಗ್ಗೆ ನನಗೆ 6:45 ಬರುವ ಕ್ಯಾಬಿಗೆ ನಾನು ರೂಮ್ ಹತ್ರ ತಲುಪಬೇಕು. ಹೀಗೆಲ್ಲ ಸುಮಾರು ತಾಪತ್ರಯಗಳಿರ್ತದಲ್ವಾ. ಹಾಗೆ ಒಟ್ಟಾರೆಯಾಗಿ ನಾವು ಒಂದು ಕಂಪನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರು ಹೇಳಿದ್ದನ್ನು ಮಾಡಲೇಬೇಕಾಗ್ತದೆ. ನೋಡುವ ಎಂತೆಲ್ಲ ಆಗ್ತದೆ ಅಂತ ಹೇಳಿ ನನಗೆ ಕೂಡ ಗೊತ್ತಿಲ್ಲ. ಆದರೆ ಎಂಥದ್ದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಉಂಟಲ್ವಾ, ನಮ್ಮೊಟ್ಟಿಗೆ ದೇವರು ಇದ್ದೇ ಇರ್ತಾರೆ ಅಂತ ಹೇಳುವ ಒಂದು ಆಶಾಭಾವನೆಯನ್ನು ನಾವು ಯಾವತ್ತೂ ಬಿಡಬಾರ್ದು. ಹಾಗಾಗಿ ಅದು ದೇವರನ್ನು ನಂಬುವವರಿಗೆ ಮಾತ್ರ ಅದರ ಒಂದು ಪ್ರತಿಫಲ ಗೊತ್ತಾಗುವಂಥದ್ದು. ದೇವರನ್ನು ನಂಬದವರಿಗೆ ಅದರ ಬಗ್ಗೆ ಹೇಳಿದರೂ ಸಹ ಪ್ರಯೋಜನ ಇಲ್ಲ.
ನಾನು ಒಂದು ವೇಳೆ ವ್ಲಾಗಿಂಗನ್ನು ನಿಲ್ಲಿಸಿದರೆ ಯೂಟ್ಯೂಬ್ ಚಾನಲಲ್ಲಿ ಇನ್ನು ನನ್ನ ವ್ಲಾಗ್ ಬರುವುದಿಲ್ಲ ಅಂತ ಹೇಳಿ, ಆದರೆ ಯಾರೆಲ್ಲ ನನ್ನ ವ್ಲಾಗನ್ನು ಮಿಸ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಗೆಯೇ ನಾನು ವ್ಲಾಗಿಂಗ್ ಕಂಟಿನ್ಯೂ ಮಾಡಬೇಕಾ, ಅಲ್ಲಿ ಹೋದ ನಂತರ ಯಾವ ರೀತಿಯಲ್ಲಿ ಎಲ್ಲ ಮಾಡಬಹುದು ಅಂತ ಹೇಳೋದನ್ನು ಕೂಡ ಸಲಹೆ ಕೊಡಿ. ಅಟ್ಲೀಸ್ಟ್ ಪ್ರಯತ್ನ ಆದರೂ ಮಾಡಬಹುದಲ್ವಾ. ಆದರೆ ಗೊತ್ತಿಲ್ಲ ನನಗೆ, ಇಲ್ಲಿಯ ಹಾಗೆ ಅಂತೂ ಅಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೋಡುವ. ನನಗೆ ಕೂಡ ವ್ಲಾಗಿಂಗ್ ಬಿಡೋದು ನಿಜಕ್ಕೂ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ನನಗೆ ನನ್ನನ್ನು ನಾನು ಇಂತಹ ವಿಷಯಗಳಲ್ಲೆಲ್ಲ ತೊಡಗಿಸ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೇನೆ. ಹಾಗಾಗಿ ಎಂತಾದರೂ ಮಾಡಿ ನಾನು ವ್ಲಾಗಿಂಗ್ ಕಂಟಿನ್ಯೂ ಮಾಡಬಹುದು ಅಂತ ಒಂದು ನನಗೆ ಭರವಸೆ ಉಂಟು. ಹಾಗಾಗಿ ನೋಡುವ. ಸಾಕು, ಇವತ್ತಿಗೆ ಇನ್ನು ಭಾಷಣ ಎಲ್ಲ ಮಾಡ್ತಾ ಹೋದರೆ ಇಲ್ವಾ ನನಗೆ ಮಾತು ನಿಲ್ಲಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿಗೆ ಈ ವಿಷಯಗಳೆಲ್ಲ ಸಾಕು. ಹಾಗೆ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.